ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಬಂದಿದ್ದೀನಿ ಶ್ರೀಧರ ಆಶ್ರಮಕ್ಕೆ. ಸೊ ಎಲ್ಲರಿಗೂ ಗೊತ್ತಿದೆ ಶ್ರೀಧರ ಸ್ವಾಮಿ ಅಂದರೆ ಕೂಡಲೇ ವರದಳ್ಳಿ ಅಂತ ಹೇಳಿ. ಸೊ ನಮ್ಮ ಸಿರ್ಸಿಯಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿರುವಂತಹ ಇಲ್ಲಿ ಕೂಡ ಬಂದು ನೆಲೆಸಿದ್ದಾರೆ. ಇದು ಬಂದು ಕೇಸರಕೊಳ್ಳು ಅನ್ನೋ ಒಂದು ಸ್ಥಳದಲ್ಲಿ. ಬನ್ನಿ ಇದ್ರ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಹಾಕ್ತೀನಿ. ಸೊ ಡಿಟೇಲ್ ಆಗಿ ಇನ್ ಡೀಟೇಲ್ ಎಲ್ಲಿ ಬರುತ್ತೆ, ಹೇಗೆ ಹೋಗೋದು, ಪ್ರತಿಯೊಂದು ಹೇಳ್ತೀನಿ. ಜೊತೆಗೆ ಇಲ್ಲಿರುವಂತಹ ಪವಾಡ ಏನು, ಹಾಗೆ ಇಲ್ಲಿ ಯಾಕೆ ಬರಬೇಕು, ಏನು ಇಲ್ಲಿನ ಪವಾಡ, ಇಲ್ಲಿನ ಇತಿಹಾಸ ಏನು, ಪ್ರತಿಯೊಂದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ದೇವಸ್ಥಾನ ಶಿರ್ಸಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಸೊ ಯಲ್ಲಾಪುರ ರೋಡ್ ಹತ್ರ ಇರುವಂಥದ್ದು ಕೇಸರಿಕೊಳ್ಳು ಅನ್ನೋ ಒಂದು ಗ್ರಾಮದಲ್ಲಿ ಒಂದೊಂದು ಪೀಸ್ಫುಲ್ ಏರಿಯಾ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ. ಮನೆಯಿಂದ ಏನು ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋ ತನಕ ಫುಲ್ ಗ್ರೀನರಿ ನೀವು ನೋಡ್ತಿರುವಂಥದ್ದು. ತುಂಬ ಚಂದವಾಗಿದೆ. ಅದರೊಳಗೂ ಅಡಿಕೆ ತೋಟ, ಗದ್ದೆ ಎಲ್ಲ ಕೂಡ ಒಳಗೊಂಡಿರುವಂತಹ ಈ ಸ್ಥಳ ನಮ್ಮ ಶಿರ್ಸಿಯಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಅದು ತೋಟ ಎಲ್ಲ ತುಂಬಿರುವಂತಹ ಪ್ರದೇಶ ಸಕ್ಕತ್ತಾಗಿದೆ. ನಿಜ ಹೇಳಬೇಕಂದ್ರೆ ಕಾಲು ಕಾಲಿದೆ. ಇದೆಲ್ಲ ನೋಡಿದೆ. ನಾನು ಕುಂದಾಪುರಕ್ಕೆ ಹೋಗಿ ಒಂದು 3 ಇಯರ್ಸ್ ಆಯಿತು. 3 ಇಯರ್ಸ್ ನಂತರ ಈ ಥರ ಒಂದು ನೋಡಲೇ ಇಲ್ಲ ವೈಬು. ತುಂಬ ಚೆಂದ ಇದೆ. ಬನ್ನಿ ಬನ್ನಿ ಬನ್ನಿ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ತಗೋಬೇಡಿ, ಬರ್ರಿ. ಇನ್ನು ಏನಂದರೆ ಇಲ್ಲಿ ಶ್ರೀಧರ ಸ್ವಾಮಿಗಳವರ ಪಾದುಕೆ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ನೀವು ನೋಡುವಂಥದ್ದು ಪಾದುಕೆ ಮೇಲೆ ಪೂಜೆ ಮಾಡ್ತಿರುವಂಥದ್ದು ನೋಡೋಕ್ಕೆ ಒನ್ ಆಫ್ ದ ಡಿವೈನ್ ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಬನ್ನಿ. ಅಲ್ಲಿ ಮೈಮೇಲೆ ಬರ್ತಾರೆ ಇಲ್ಲಿ ಅಜ್ಜ ಸ್ವಾಮಿಗಳು ಇದು ಮಾಡಿದ್ದಾರೆ. ಅವನ್ನೇ ಕರ್ಸ್ಕೊಂಡು ಬಂದಿದ್ದು ಮಲಯಾಳ ಅಜ್ಜ ಅಲ್ಲ. ಇಲ್ಲಿ ನೀವು ನೋಡ್ತಿರುವಂಥದ್ದು ಮಲಯಾಳಿ ಅಜ್ಜನ ದೇವಸ್ಥಾನ. ಚೌಡಿ ಅಮ್ಮನ ದೇವಸ್ಥಾನ ಇಲ್ಲಿ ನೀವು ನೋಡುವಂಥದ್ದು. ಇಲ್ಲಿ ಫುಲ್ ಹರಕೆ, ಯಾವ್ದು ಹರಕೆ ಮಾಡ್ಕೊಂಡ್ರೆ ಕೆಲಸ ಆಗ್ತದೆ. ಸೊ ಈ ದೇವರಿಗೆ ಇಲ್ಲಿ ಮೂಡು ಗಣಪತಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ನೀವು ಏನೇ ಹೇಳ್ಕೊಂಡ್ರೂ ಕೂಡ ಈಡೇರುತ್ತೆ ಅನ್ನೋದು ಇಲ್ಲಿರುವಂತಹ ಜನರ ನಂಬಿಕೆ. ಇಲ್ಲಿ ಹೇಳ್ಕೊಂಡು ಒಂದು ಗಣ ಹೋಮ ಕೊಡ್ತೀನಿ ದೇವರ ಅಂತ ಹೇಳ್ಕೊಂಡು ಏನೇ ಹೇಳ್ಕೊಂಡ್ರೂ ಕೂಡ ಇಲ್ಲಿ 100% ಆ ಕೆಲಸ ಆಗತ್ತಂತ. ಅದು ಸಿದ್ಧತೆ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ನೀವು ನೋಡುವಂಥದ್ದು ಗಣಪತಿ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಈಶ್ವರ. ಸೊ ನನಗೂ ಅದೇ ಹೊಡಿಬೋದು. ಇನ್ನು ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ನಾಗಪ್ಪಜ್ಜ ಅಂತ ಹೇಳಿ. ಸೊ ಇವ್ರ ಮೇಲೆ ಶ್ರೀಧರ ಸ್ವಾಮಿಗಳು ಬರುವಂಥದ್ದು. ಸೊ ನಿಮಗೆ ಆಸೆ ಆಕಾಂಕ್ಷೆ ಏನೇ ಇದ್ದರೂ ಇವ್ರ ಹತ್ರ ಹೇಳ್ಕೊಂಡ್ರು ಕೂಡ ಇವರು ಆಗುತ್ತೋ ಇಲ್ವೋ ಅಂತ ಇವರೇ ಹೇಳ್ತಾರೆ. ಸೊ ಇವ್ರ ಮೇಲೆ ನಂತರ ದೇವ್ರು ಕೂಡ ಬರ್ತಾರೆ ಒಂದ್ಸಲ ಪೂಜೆ ಆದರೂ ಕೂಡ. ನೆಕ್ಸ್ಟ್ ನಿಮಗೆ ಹಾಕ್ತೀನಿ ನೋಡಿ. ಆದ್ದರಿಂದ ಅನೇಕವಾದ ಕಷ್ಟ, ಅನೇಕವಾದ ರೋಗಾದಿಗಳು ತಡೆಕೊಂಡು ಯಾಕಂದರೆ ನಂತರ ದೇವರೆಲ್ಲ ಆಳಿದ್ರು, ಪೂಜೆ ಎಲ್ಲ ನೋಡಿದ್ವಿ. ನಂತರ ಊಟ ಮಾಡಿ ಅಲ್ಲಿಂದ ನಾವು ಕೂಡ ಹೊರಡಬೇಕು ಅಂತ ನೋಡಿದ್ವಿ. ಸೊ ನೋಡ್ತಾ ಇದ್ರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಶ್ರೀಧರ ತೀರ್ಥ ಅಂತ ಇದೆ, ಅದನ್ನು ಕೂಡ ನೋಡಿ. ಅದರೊಳಗೂ ಸೊ ನೋಡ್ತಾ ಇದ್ರೆ ಇಷ್ಟು ಗಂಟೆ ನಾನಿದ್ದು ಇದೇ ಪ್ಲೇಸಲ್ಲಿ. ಹೇಗಿದೆ ಅಂತ ಮಿಸ್ ಮಾಡಿದೆ. ನೀವೇನಾದರೂ ಬರ್ತಾಯಿದ್ದೀರಾ ಬನ್ನಿ ಒಮ್ಮೆ. ಈ ಒಂದು ತಾಣದ ಶಕ್ತಿ ನೀವೇ ನೋಡಿ ಅಂತ ಹೇಳ್ತೇನೆ. ಸೊ ಅಲ್ಲಿ ನೀವು ನೋಡ್ತಿರೋಂಥದ್ದು ಕಳಸ
ಸುತ್ತಲೂ ಹಸಿರು. ನಾಗಪ್ಪ ಜನ ಎಕ್ಸ್ಪೀರಿಯನ್ಸ್ ಕೇಳಿದಾಗ ನಿಜವಾಗ್ಲೂ ಅಚ್ಚರಿನೇ ಆಯಿತು ಅಂತಲೇ ಹೇಳ್ಬೋದು. ಇದ್ರ ಒಂದು ಪೂರ್ತಿ ಕಥೆ ಏನಿದೆ ಅಲ್ಲ ಅದನ್ನ ತ್ರಿಶೂಲ ಕಾಣಿಸ್ತಾ ಇದೆ. ತ್ರಿಶೂಲಕ್ಕೊಂದು ಇದಿದೆ. ನಮ್ಮ ನಾಗಪ್ಪಜ್ನವ್ರು ಇದ್ದಾರಲ್ಲ, ಅಲ್ಲೇ ನಡ್ಕೋತೇನೆ ನಾನು. ಹಾಗೆ ನಮ್ಮ ಸ್ವಾಮಿಯವ್ರು ಮಾಡಿ ಕಟ್ಟಿದ್ದು ನಾಗಚೌಡಿ ಹೀಗೆ ಸರ್. ಒಂದು ದಿವಸ ಹೋಗಿ ಎಲ್ಲೂ ಬರ್ತೇನೆ, ಹೋಗಿ ಬರುವ ನಮ್ಮ ಗುರು ತ್ರಿಶೂಲ ಇಡುವೋ ಅಂದರು. ಅವರಲ್ಲಿ ಶ್ರೀಧರ್ ಇದ್ದಾರೆ, ಯಾರಲ್ಲಿ ಕೆಶಿನ ಕೊಟ್ಲು ನಾಗಪ್ಪಜ್ಜ. ತ್ರಿಶೂಲ ಇಟ್ಟೆ ಅವರಿಗೆ. ತ್ರಿಶೂಲ ಯಾಕೆ ಇಟ್ಟೆ ಅಂದರೆ ಮಲಯಾಳಿ ಅಜ್ಜ ಅವರು ಕೊಡಸಾದ್ರಿ ಇದರಲ್ಲಿ ನಾಗಪ್ಪಜ್ಞವ್ರದ್ದು ಹೇಳ್ತಾ ಇದ್ದೇನೆ. ಈ ಸಂದರ್ಭ ಬಂದಾಗ ಕೊಡಸಾದ್ರಿಯಲ್ಲಿ ಆ ಒಂದು ಕಲ್ಲಿನ ಮೇಲೆ ತಪಸ್ಸಿಗೆ ಹೋಗಬೇಕು ಹೇಳಿ ಹೋದಾಗ ಮಲಯಾಳಿ ಅಜ್ಜ ಅದು ತಪಸ್ಸು ಮಾಡಿದ ಜಾಗ 20 ವರ್ಷ. ಆಗ ಮಲಯಾಳಿ ಅಜ್ಜ ಒಂದು ಕುತ್ತಿಗೆ ಹೆಚ್ಚಿಕೋಕೆ ಬಂದ. ಅವಾಗ ಶ್ರೀಧರ್ ಇವರಲ್ಲೇ ಇದ್ದಾರೆ, ಶ್ರೀಧರ್ ಸ್ವಾಮಿಗಳು. ಹೌದು. ಅವನನ್ನೇನು ಮಾಡಬೇಡ, ನನ್ನ ಮಗ ಅವನಲ್ಲಿ ನಾ ಇದ್ದೇನೆ ಹೇಳಿ. ಹಾಗಾಗಿ ಅವನ ಸಲುವಾಗಿ ಅವರು ಒಂದು ತ್ರಿಶೂಲವನ್ನು ಇಟ್ಟು ಪೂಜೆ ಮಾಡುವ ಒಂದು ಮಲಯಾಳಿ ಅಜ್ಜ. ಅವರು 7ನೇ ವರ್ಷದಲ್ಲಿ ಶ್ರೀಧರಲ್ಲಿ ಅಂದರೆ ವರದಳ್ಳಿ ಅವ್ರು ದನ ಕಾಯ್ತಾ ಇದ್ದಾಗ ಶ್ರೀಧರಲ್ಲಿ ಬಂದಿದ್ದಂತೆ. ಆಗ ಯಾವುದೋ ಒಂದು ಗುರುಗಳು ಬಂದರು ಅಂಥೇಳಿ ಭಯಂಕರ ಜನ. ಆಗ ಸಂಧಿ ಮೂಲೆ ಹೇಳೋದು ಗುರುಗಳು ಮುಂದೆ ಹೋಗಿ ನಿತ್ರು ತೀರ್ಥ ಕೊಡಲಿಲ್ಲ ಗುರುಗಳು, ಲಾಸ್ಟ್ ಕೊಟ್ಟರಂತೆ. ಆಗ ಅಲ್ಲೇ ಕೆಲಸಕ್ಕೆ ಉಳ್ದ ಅವನು, ಕಸ ಗುಡಿಸ್ಬೋದು. ಇಲ್ಲಿ ಬಂದು ಒಂದು 40 ವರ್ಷ ಆತ. ನಾವು 40 ವರ್ಷ ಅವು ಬರೀ ಗದ್ದೆ, ಈಗ ತೋಟ ಗೀಟ ನೋಡಿ ಅದು ಹೆಂಗಾಗಿದೆ ಹೇಳಿ. ಅವ್ರಿಗೆ 80 ವರ್ಷ. ಈಗ ನಾವು ಹೋಗಿ 10-15 ವರ್ಷ ಆತನ ನಾವು ಹೊಪ್ಲಂಕಿ ನಡ್ಕೊಂಬಂಕಿ. ನಾವು ಹೋಗೋದಾಗ ಅಲ್ಲಿ ಸಣ್ಣ ದೇವಸ್ಥಾನ ಸಕ ಮ್ಯಾಲಿಂದನೇ ಇಟ್ಟಿಗೆ ಕಟ್ಟಿದ್ವಿ. ನಾವು ಹೋದ ಮೇಲೆ ಶ್ರೀನಿವಾಸ ಭಟ್ರ ಮನೆ ಹೇಳು, ಅಲ್ಲಿ ಸಿರ್ಸಿಲ್ ರಾಯರು 4 ರಸ್ತೆ, ಅವ್ರು ಸುರೇಂದ್ರ ರಾಯರು, ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಪರಿಚಯ ಮಾಡಿಸಿದ್ರು ಗುರುಗಳು ಹೇಳಿ. ಒಂದು ಪಾದಕ್ಕೆ ರಾಯರ ಮನೆಯಲ್ಲೇ ಹೋಗಿ ಕೂತಿದೆ ಶಿಷ್ಯಲ್ಲಿ. ಇಲ್ಲಿವರೆಗೂ ಅದು ಎಲ್ಲಿ ಹೋಗಬೇಕೋ ಅಲ್ಲಿ ರಾಯರು ಇವತ್ತಿನವರೆಗೂ ಯಾವ ಸಾಮಾನು ಬೇಕು ಕಾರ್ಯಕ್ರಮಕ್ಕೆ ಅವ್ರದ್ದೇ ಸಾಮಾನು ಫ್ರೀ. ಹಾಗೆ ತದನಂತರದಲ್ಲಿ ಗುಡಿ ಆಗಲಿಲ್ಲ. ನಾನು ಹಲವಾರು ಕಡೆ ತಿರುಗಿಸಿ ದುಡ್ಡು ಒಟ್ಟು ಮಾಡಿ ಅಂತೂ ಒಂದು 50,000 ಅವ್ರ ಹತ್ರ ಇದ್ದಿತ್ತು. ಒಂದು ಮೇಸ್ತ್ರಿ ಬಂದ, ನಾವೇ ಕಟ್ಟು ಮುಗಿಸುವಾಳೆ ಇದು ಮಾಡಿದೆ. ಅರ್ಧ ಕಟ್ಟೆ ಆಯಿತು. ಮುಂದಿಂದು ಒಂದು ಗೂಳಿಕೊಪ್ಪ ನಮ್ಮ ರಘುಪತಿ ಹೆಗಡೆಯವ್ರ ಮನೆಗೆ ಅವ್ರು ಕರ್ಕೊಂಡು ಹೋದೆ. ಅವರಿಗೂ ಏನೋ ತೊಂದರೆ ಇತ್ತು ಮನೇಲಿ. ಅಲ್ಲೋಗಿ ಅವರು ಮಂತ್ರಾಕ್ಷತೆ ಹಾಕಿದ್ರು. ನಾಗೇಶ ನೀನು ಹಾಕು, ನಿನ್ನೆಲ್ಲ ಗುರುಗಳಿದ್ದಾರೆ ಅಂದರು. ಇನ್ನು ಇದು ಆ ದೇವಸ್ಥಾನದ ಸ್ಟೋರಿ ಆಗಿರ್ಬೋದು. ಸೊ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದೀರಾ, ಹಾಗಾದರೆ ಮಿಸ್ ಮಾಡದೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಗೆ ದೇವಸ್ಥಾನದ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಟಟ್ಟಾ ಬಾಬಾ ಟೇಕ್ ಕೇರ್.